ಬೀದರ್ ಮತ್ತು ಬಳ್ಳಾರಿಯಲ್ಲಿ ಮಳೆ ತಂದಂತಹ ಅವಾಂತರವನ್ನು ನೋಡಿದ್ವಿ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಮುಖ್ಯವಾಗಿ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಉಡುಪಿಯ ಮಣಿಪಾಲದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮನೆ ಸುತ್ತಲೂ ಕೂಡ ವಿದ್ಯುತ್ ಕಂಬಗಳು, ತಂತಿಗಳು ಬಿದ್ದಿರುವಂತಹ ಘಟನೆ ನಡೆದಿದೆ. ಮನೆಯಿಂದ ಹೊರಬರಲಾಗದಂತಹ ಸ್ಥಿತಿಯಲ್ಲಿ ಸ್ಥಳೀಯರಿದ್ದಾರೆ. 2 ಗಂಟೆಯ ಅವಧಿಯಲ್ಲಿ 155 ಮಿಲಿಮೀಟರ್ ಮಳೆ ಆಗಿರುವಂತಹದ್ದು ಮಣಿಪಾಲದಲ್ಲಿ. ಮಹಾ ಮಳೆಗೆ ಮಣಿಪಾಲದ ಜನರು ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ, ಸಾಕಾಗಿ ಹೋಗಿದ್ದಾರೆ. ಯಾವ ರೀತಿಯ ಅಧ್ವಾನ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮಹಾಮಳೆ ಮಣಿಪಾಲದಲ್ಲಿ ತಂದಂತಹ ಅವಾಂತರವನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಒಂದು ಕಡೆ ವಿದ್ಯುತ್ ಕಂಬಗಳು ದರಶಾಹಿ ಆದರೆ ಮತ್ತೊಂದು ಕಡೆ ಬೃಹದಾಕಾರದ ಮರಗಳು ಕೂಡ ದರಶಾಹಿ ಆಗಿದೆ. ಜೊತೆಗೆ ಕಾಂಪೌಂಡ್ನ ಗೋಡೆ ಕುಸಿದಿರುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ರಸ್ತೆ ಮೇಲೆ ಬಿದ್ದಂತಹ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಮುಂದುವರೆದಿದೆ. ರಣ ಮಳೆಗೆ ಉಡುಪಿ ಮತ್ತು ಮಣಿಪಾಲ ತತ್ತರಿಸಿ ಹೋಗಿರುವಂಥದ್ದು. ಮೇಘ ಸ್ಫೋಟದ ಮಾದರಿಯಲ್ಲಿ ಮಳೆಯಾಗಿದೆ. ಕೇವಲ 1-2 ಗಂಟೆಯ ಅವಧಿಯಲ್ಲಿ 160 ಮಿಲಿಮೀಟರ್ ಮಳೆ ಅದು ನಗರ ವ್ಯಾಪ್ತಿಯಲ್ಲೇ ಬಿದ್ದಿರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ಮತ್ತು ಮಳೆಯ ಆಫ್ಟರ್ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ಮಣಿಪಾಲದ ಕೆಳಭಾಗದಲ್ಲಿರುವ ಸಗ್ರಿ ಮತ್ತು ಲಕ್ಷ್ಮೀಂದ್ರ ನಗರದ ದೃಶ್ಯಗಳು ಇದು. ಮಣಿಪಾಲ ಗುಡ್ಡದ ಮೇಲ್ಗಡೆಯಿಂದ ಭಾರೀ ಪ್ರಮಾಣದ ನೀರು ಈ ಮನೆ, ತೋಟ, ಕಾಂಪೌಂಡ್ಗಳನ್ನೆಲ್ಲವೂ ಧ್ವಂಸ ಮಾಡಿಕೊಂಡು ಕೆಳಭಾಗಕ್ಕೆ ಹರಿದಿರುವಂಥದ್ದು. ಅಂದರೆ 106 ಫೀಟ್ ಕೆಳಭಾಗಕ್ಕೆ, ಮಣಿಪಾಲಕ್ಕೂ ಇಲ್ಲಿಗೂ 106 ಫೀಟ್ ವ್ಯತ್ಯಾಸ ಇದೆ. ಅಂದರೆ ಮೇಲ್ಭಾಗದಲ್ಲಿ ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ ರಸ್ತೆ ಚರಂಡಿ ತುಂಬಿಕೊಂಡು ಜನವಸತಿ ಪ್ರದೇಶಕ್ಕೆ ನೀರು ಬಂದಿದೆ. ಹಾಗಾಗಿ ಮೇಘಸ್ಫೋಟ ಆದ ನಂತರ ಯಾವ ಥರ ಛಿದ್ರವಾಗಿ ಬಿದ್ದಿದೆ ಇಲ್ಲಿನ ಕಂಪೌಂಡ್ ವಾಲ್ಗಳು ಅನ್ನೋದನ್ನು ನಾವು ನೋಡ್ಬೋದು. ಅದು ಕೂಡ ಇದು ಕಾಂಕ್ರೀಟಿಂದ ಕಟ್ಟಿದಂತಹ ಹೋಲೋ ಬ್ಲಾಕಿಂದ ಕಟ್ಟಿದ ಮತ್ತು ಬೇಸ್ಮೆಂಟ್ ಕಪ್ಪು ಕಲ್ಲಿನಿಂದ ಶಿಲೆ ಕಲ್ಲಿನಿಂದ ಮಾಡಿದಂತಹ ಕಂಪೌಂಡು ಸಂಪೂರ್ಣವಾಗಿ ಕುಸಿದು ಬಿದ್ದಂತಹ ವಾತಾವರಣ ಇದು. ಕೇವಲ ಇದು ಒಂದು ಮನೆ ಅಲ್ಲ, ಸಾಲು 8-10 ಮನೆಗಳು ಈ ಭಾಗದಲ್ಲಿ ಒಂದರ ಪಕ್ಕದಲ್ಲಿ ಒಂದು ಕಂಪೌಂಡು ಬಿದ್ದು ಛಿದ್ರ ಆದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೇಲ್ಭಾಗದಲ್ಲೊಂದು ಮನೆ ಕಾಣಿಸ್ತಾ ಇದೆ ನಮಗೆ, ಆ ಮನೆಯ ಕಂಪೌಂಡ್ ಕೂಡ ಬಿದ್ದಿರುವಂಥದ್ದು. ಇಲ್ಲಿಂದ ನೇರವಾಗಿ ಕೆಳಭಾಗದಲ್ಲಿ ಚರಂಡಿ ಒಡೆದು ರಸ್ತೆಯಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು 5-6 ವಿದ್ಯುತ್ ಕಂಬಗಳು ಈ ಭಾಗದಲ್ಲಿ ತುಂಡಾಗಿ ಬಿದ್ದಿದೆ. ಹಾಗಾಗಿ ಈ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಮುಂದುವರೆದಿದೆ. ಜನ ಬಹಳ ಸಮಸ್ಯೆಯಲ್ಲಿದ್ದಾರೆ. ಆ ಭಾಗದಲ್ಲಿ ಮನೆಯ ಕಂಪೌಂಡ್ಗಳು ಬಿದ್ದಿದ್ರೆ ಇಲ್ಲಿ ಸಾಲು ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು. ಪ್ರಮುಖವಾಗಿ ಕಾರಣ ಇಲ್ಲೊಂದು ಚರಂಡಿಯ ಪಕ್ಕದಲ್ಲೇ ಭಾರಿ ಗಾತ್ರದ ಮರ ಇತ್ತು. ಆ ಮರ ಬಿದ್ದಿರೋದ್ರಿಂದ ಮನೆಯ ಗೇಟ್, ಕಂಪೌಂಡ್ ವಾಲ್, ಅದರ ಜೊತೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿರುವಂಥದ್ದು. ಇನ್ನೂ ಕೂಡ ವಿದ್ಯುತ್ ಬಂದಿಲ್ಲ ಈ ಭಾಗಕ್ಕೆ. ಅದರ ಜೊತೆಗೆ ಸುಮಾರು ಜಿಲ್ಲೆಯಲ್ಲಿ 145ರಷ್ಟು ವಿದ್ಯುತ್ ಕಂಬಗಳು ಬಿದ್ದಿದೆ. ನಾವು